ಸೊ ವೆಲ್ಕಮ್ ಬ್ಯಾಕ್. ಸೊ ನಾನು ಇವತ್ತು BA ಪದವಿಯ ಇತಿಹಾಸ ಪತ್ರಿಕೆಯ ಸಂವಿಧಾನಿಕ ಬೆಳವಣಿಗೆ ಕುರಿತು ಅದರಲ್ಲೂ ಚಾರ್ಟರ್ ಕಾಯ್ದೆ 1813 ಬಗ್ಗೆ ಚರ್ಚೆ ಪ್ರಾರಂಭಿಸ್ತೇನೆ. ಸೊ ಹಾಯ್, ಟುಡೇ I am going to discuss about BA course history paper, constitutional development. In this way I am going to discuss about the Charter Act 1813. So before going to discuss about this Charter Act, we will have a quick relook about the last sessions. So in the last session we learned about the Pitt's India Act 1784. ಹೋದ ಒಂದು ಸೆಷನ್ಗಳಲ್ಲಿ ನಾವು 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯ ಬಗ್ಗೆ ಚರ್ಚೆ ಮಾಡಿದ್ವಿ. ಮತ್ತು ವಿ ಆಲ್ಸೋ ಲರ್ನ್ಡ್ ಅಬೌಟ್ ದ ಚೇಂಜಸ್ ವಿಚ್ ವಿ ಕ್ಯಾನ್ ನೋಟಿಸ್ ಇನ್ ಇಂಗ್ಲೆಂಡ್ ಆ್ಯಂಡ್ ಇನ್ ಇಂಡಿಯಾ ಡ್ಯೂ ಟು ದಿಸ್ ಆ್ಯಕ್ಟ್. ಮತ್ತು ಈ ಕಾಯ್ದೆಯಿಂದ ಭಾರತದಲ್ಲಿ ಮತ್ತು ಇಂಗ್ಲೆಂಡಲ್ಲಿ ಆದಂತಹ ಬದಲಾವಣೆಗಳ ಕುರಿತು ಕೂಡ ನಾವು ಚರ್ಚೆ ಮಾಡಿದ್ವಿ. ಅದೇ ರೀತಿಯಲ್ಲಿ ರೋಲ್ ಆಫ್ ಆ್ಯಕ್ಟ್ ಇನ್ ಎಸ್ಟಾಬ್ಲಿಷಿಂಗ್ ದ ಬ್ರಿಟಿಷ್ ಹೋಲ್ಡ್ ಇನ್ ಇಂಡಿಯಾ. ಅದೇ ರೀತಿಯಲ್ಲಿ ಈ ಕಾಯ್ದೆಯಿಂದ ಬ್ರಿಟಿಷರ ಆಧಿಪತ್ಯ ಭಾರತದ ಮೇಲೆ ಸ್ಥಾಪನೆ ಯಾವ ರೀತಿ ಆಗುತ್ತೆ ಆ ವಿಷಯನೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಮತ್ತು ಈ ಸೆಷನ್ನಿನ ಚರ್ಚೆಯ ನಂತರ ನಮಗೆ ಗೊತ್ತಾಗುವಂತಹ ಪ್ರಮುಖ ವಿಷಯಗಳು ಅಂದರೆ ಸೊ ಆಫ್ಟರ್ ಲರ್ನಿಂಗ್ ದಿಸ್ ಸೆಷನ್ ಸೊ ವಿ ವಿಲ್ ಕಮ್ ಟು ನೋ ಅಬೌಟ್ ದೀಸ್ ಥಿಂಗ್ಸ್. In this session we are going to learn about the situation which made British to pass the Charter Act 1813. 1813ರ ಕಾಯ್ದೆಯನ್ನು ಪಾಸ್ ಮಾಡಲಿಕ್ಕೆ ಯಾವೊಂದು ಪರಿಸ್ಥಿತಿಯಲ್ಲಿ ಬ್ರಿಟಿಷರು ಈ ಕಾಯ್ದೆಯನ್ನು ಪಾಸ್ ಮಾಡಿದ್ರು ಅಂತ ಅದರ ಬಗ್ಗೆನೂ ನಮಗೆ ಗೊತ್ತಾಗುತ್ತೆ. So we are also going to discuss about the changes in administration due to the act. ಮತ್ತು ಈ ಕಾಯ್ದೆಯಿಂದ ಈ ಭಾರತದ ಆಡಳಿತದಲ್ಲಿ ಯಾವ ರೀತಿಯ ಬದಲಾವಣೆಗಳು ಬಂತು ಆ ವಿಷಯದ ಕುರಿತು ಕೂಡ ನಮಗೆ ಅರ್ಥ ಆಗುತ್ತೆ. ಅದೇ ರೀತಿಯಲ್ಲಿ 1813ರ ಕಾಯ್ದೆ ಪಾಸ್ ಮಾಡೋದ್ರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟಿನ ಪಾತ್ರದ ಕುರಿತು ಕೂಡ ನಮಗೆ ಗೊತ್ತಾಗುತ್ತೆ. ಸೊ ವಿ ಆಲ್ಸೋ ಅಂಡರ್ಸ್ಟ್ಯಾಂಡ್ ದ ರೋಲ್ ಆಫ್ ಬ್ರಿಟಿಷ್ ಪಾರ್ಲಿಮೆಂಟ್ ಇನ್ ಫ್ರೇಮಿಂಗ್ ದ ಆಕ್ಟ್ ಆಫ್ 1813. So this is about this thing. So the topics which we are going to discuss about in this session: background of Charter Act 1813, provision of Act of 1813, importance of the Act of 1813. ಈ ಒಂದು ಇದರಲ್ಲಿ ನಮಗೆ ನಾವು ಚರ್ಚೆ ಮಾಡಕ್ಕೆ ಹೋಗ್ತಾ ಇರೋದು ವಿಷಯಗಳು ಅಂದರೆ 1813ರ ಕಾಯ್ದೆಯ ಹಿನ್ನೆಲೆ ಮತ್ತು 1813ರ ಕಾಯ್ದೆಯ ಅಂಶಗಳು, 1813ರ ಕಾಯ್ದೆಯ ಪ್ರಾಮುಖ್ಯತೆಯ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಆಯಿತಾ? ವಿ ವಿಲ್ ಡಿಸ್ಕಸ್ ಫಸ್ಟ್ ಬ್ಯಾಕ್ಗ್ರೌಂಡ್ ಆಫ್ ಚಾರ್ಟರ್ ಆಕ್ಟ್ 1813. 1813ರ ಕಾಯ್ದೆಯ ಹಿನ್ನೆಲೆಯ ಬಗ್ಗೆ ನಾವು ಇನ್ನಿಷ್ಟು ವಿಷಯಗಳು ಚರ್ಚೆ ಮಾಡೋಣ. ಸೊ ಈ ಕಾಯ್ದೆಯನ್ನು ಪಾಸ್ ಮಾಡಲಿಕ್ಕೋಸ್ಕರ ಹಲವು ಕಾರಣಗಳು ಇರುತ್ತೆ. ಯುರೋಪಲ್ಲಿ ಆದಂತಹ ಬೆಳವಣಿಗೆಗಳು ಮತ್ತು ಭಾರತದಲ್ಲಿ ಆದಂತಹ ಬೆಳವಣಿಗೆಗಳು. ಸೊ ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಾಯ್ದೆಯನ್ನು ಪಾಸ್ ಮಾಡಲಿಕ್ಕೆ ಕಾರಣಕರ್ತಾಗುತ್ತೆ. ಸೊ ವಿ ನೋ ದಟ್ ವಾಟ್ ಎವರ್ conditions there in Europe and what are the conditions developed in India, all this became reason for the background for passing the 1813 Act. So first one, due to the Napoleon Bonaparte's continental system in Europe. So Europe, British traders and merchants suffered. ಸೊ ನಮಗೆಲ್ಲರಿಗೂ ಗೊತ್ತಾಗುತ್ತೆ ಏನಪ್ಪ ಅಂತ ಹೇಳಿದ್ರೆ ಯುರೋಪಿನ ವಿಷಯ ನಾವು ಅರ್ಥ ಮಾಡೋಕ್ಕೆ ಹೋಗಿದ್ರೆ ನೆಪೋಲಿಯನ್ ಬೋನಾಪಾರ್ಟೆಯ ಖಂಡಾಂತರ ಪದ್ಧತಿಯಿಂದ ಯುರೋಪಲ್ಲಿ ಬ್ರಿಟಿಷ್ ವರ್ತಕರಿಗೆ ಬ್ರಿಟಿಷ್ ವ್ಯಾಪಾರಿಕರಿಗೆ ಸಾಕಷ್ಟು ತೊಂದರೆಗಳು ಉಂಟಾಗತ್ತೆ. ಏನಪ್ಪ ಇದು ಕಾಂಟಿನೆಂಟಲ್ ಸಿಸ್ಟಮ್ ಅಂದರೆ ಏನು? ಯುರೋಪಲ್ಲಿ ನೆಪೋಲಿಯನ್ ಬೋನಾಪಾರ್ಟೆ ಕಾಂಟಿನೆಂಟಲ್ ಸಿಸ್ಟಮ್ ಯಾಕೆ ತರ್ತಾನೆ? ಸೊ ವಾಟ್ ಆ್ಯಕ್ಚುಲಿ ಮೀನ್ಸ್ ಬೈ ದ ಕಾಂಟಿನೆಂಟಲ್ ಸಿಸ್ಟಮ್ ಆಫ್ Napoleon Bonaparte? As you know that so Napoleon Bonaparte able to defeat almost all the rulers of European mainland except British government, British nation. So after
studying about why I am not able to defeat them. So maybe Napoleon Bonaparte don't have a standard naval power, maybe naval power, or so the English government, though it is home government is there in England island, but its power rests in its colonies. Power rests in the colony, and its strength is trade. Its England's strength is trade. Whatever materials they used to take it from their colonies, it will come to English companies, and after production, so they used to sell the same product to their colonies and to the European mainland, and by this way they used to earn huge profit, and that profit is the strength of England. That was the idea of Napoleon Bonaparte. ಸೊ ಇಲ್ಲಿ ಖಂಡಾಂತರ ಪದ್ಧತಿ ಏನಪ್ಪಾ ಅಂತ ಹೇಳಿದ್ರೆ, ನೆಪೋಲಿಯನ್ ಬೋನಪಾರ್ಟೆ ಅವನ ಒಂದು ಭೂ ಸೈನ್ಯವನ್ನು ಬಳಸಿಕೊಂಡು ಅಥವಾ ಸೈನ್ಯವನ್ನು ಬಳಸಿಕೊಂಡು ಯುರೋಪಲ್ಲಿ ಇದ್ದಂತಹ ಎಲ್ಲಾ ಪ್ರಮುಖ ರಾಜರನ್ನು ಯುದ್ಧದಲ್ಲಿ ಸೋಲಿಸ್ತಾನೆ ಮತ್ತು ಅವರ ಪ್ರಾಂತ್ಯಗಳನ್ನು ವಶನೂ ಪಡಿಸ್ಕೊಳ್ತಾನೆ ಕೆಲವೊಂದು. ಆದರೆ ಇಂಗ್ಲೆಂಡ್ ಅನ್ನು ಅವನ ಕೈಯಿಂದ ಸೋಲಿಸಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಕಾರಣ ಏನಿರಬಹುದು ಅಂತ ಹೇಳಿದ್ರೆ, ಅವನ ಹತ್ರ ಬ್ರಿಟಿಷ್ ಹತ್ರ ಇದ್ದಂತಹ ವ್ಯವಸ್ಥಿತವಾದ ಹಡಗು ಸೈನ್ಯ ಇಲ್ಲದೆ ಇರಬಹುದು, ಅಥವಾ ಇಂಗ್ಲೆಂಡಿನ ಒಂದು ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ ಇಂಗ್ಲೆಂಡಲ್ಲಿ ಇಲ್ಲ, ಅದರ ಒಂದು ವಸಾಹತು ವ್ಯವಸ್ಥೆಯಲ್ಲಿದೆ ಮತ್ತು ಅದರ ವ್ಯಾಪಾರದಲ್ಲಿದೆ. ಸೊ ನೆಪೋಲಿಯನ್ ಬೋನಪಾರ್ಟೆ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ನಾವು ಏನಾದರೂ ಇಂಗ್ಲೆಂಡಿನ ವ್ಯಾಪಾರ ವ್ಯವಸ್ಥೆಗೆ ಏನಾದರೂ ಆಘಾತ ತಂದರೆ ಅಥವಾ ವಸಾಹತುಗಳು ಮತ್ತೆ ಇಂಗ್ಲೆಂಡ್ ನಡುವೆ ಇದ್ದಂತಹ ಸಂಬಂಧಗಳು ಕಡಿದು ಹಾಕಿದ್ರೆ ಇಂಗ್ಲೆಂಡ್ ಅನ್ನು ಸುಲಭವಾಗಿ ಸೋಲಿಸಬಹುದು ಅಂತ ಹೇಳ್ಬಿಟ್ಟು ಒಂದು ವಿಷಯ ಏನಾಗಿತ್ತು ಅಂತ ಹೇಳಿದ್ರೆ ನೆಪೋಲಿಯನ್ ಬೋನಪಾರ್ಟಿಗೆ ಅರಿವು ಆಗಿತ್ತು. ಅದಕ್ಕೋಸ್ಕರ ಸೊ ಫಾರ್ ದಿಸ್ ರೀಸನ್ ಹಿ ಸ್ಟಾರ್ಟೆಡ್ ದ ಕಾಂಟಿನೆಂಟಲ್ ಸಿಸ್ಟಮ್ ಇನ್ ಯುರೋಪ್. And what is the purpose of this continental system is here, whatever ships crosses the French Sea, the sea which is near to the France or the French or the English Channel, yes, a narrow sea which is there between the France and the England. So whatever ship pass through that area, it will be confiscated or destroyed. So this was the policy he adopted. So ನೆಪೋಲಿಯನ್ ಬೋನಪಾರ್ಟಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಫ್ರಾನ್ಸಿಗೆ ಹತ್ತಿರ ಇರುವಂಥ ಸಮುದ್ರದಿಂದ ಅಥವಾ ಇಂಗ್ಲಿಷ್ ಚಾನೆಲ್ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಇರುವಂತಹ ಒಂದು ಸಮುದ್ರ, ಸೊ ಅಲ್ಲಿಂದ ಹೋಗುವ ಹಡಗುಗಳನ್ನು ಒಂದು ವಶಪಡಿಸ್ಕೊಳ್ಳೋದು, ಇಲ್ಲದಿದ್ದರೆ ಅದನ್ನು ಹಾಳು ಮಾಡೋದು ನೀತಿಯನ್ನು ತರ್ತಾನೆ. ಸೊ ಇದೇನಪ್ಪ ಅಂತ ಹೇಳಿದ್ರೆ ಪರಿಸ್ಥಿತಿ. ಅಂದರೆ ಈ ನೆಪೋಲಿಯನ್ನ ಖಂಡಾಂತರ ಪದ್ಧತಿಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಗ್ಲೆಂಡ್ಗೂ ಮತ್ತು ಅವರ ವಸಾಹತು ಪ್ರದೇಶಗಳಿಗೆ ಏನಾಗುತ್ತೆ ಅಂದರೆ ನೇರವಾದ ಏನು ಸಂಬಂಧ ಇತ್ತಲ್ಲ ಅದೇನಾಗುತ್ತೆ, ಕಡಿದು ಹೋಗುತ್ತೆ, ಅಂದರೆ ಕಟ್ಟಾಗತ್ತೆ ಅಂತ ನಾವು ಹೇಳ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಉದಾರವಾದಿ ಜನ ಅಥವಾ ವರ್ತಕರು ಏನು ಮಾಡ್ತಾರೆ, ಅವ್ರ ಬೇಡಿಕೆಗಳನ್ನು ಬೇರೆ ರೀತಿಯಲ್ಲಿ ಇಂಗ್ಲೆಂಡ್ ಸರ್ಕಾರಕ್ಕೆ ಇರ್ತಾರೆ. ಸೊ they demanded they be given a share in the British trade in Asia and dissolve the monopoly of East India Company. ಸೊ ಆ ರೀತಿಯಲ್ಲಿ ಏನು ಮಾಡ್ತಾರೆ, ಅಲ್ಲಿ ಇದ್ದಂತಹ ಇಂಗ್ಲೆಂಡಿನ ಬೇರೆ ಜನ ಅಂದರೆ ಈ ಒಂದು ವ್ಯವಸ್ಥೆಯಿಂದ ಈ ಥರ ಆಗಿದ್ದರೆ ಇದರಲ್ಲಿ ಬದಲಾವಣೆ ತರಬೇಕು ಅಂತ ಯೋಚನೆ ಮಾಡ್ತಾರೆ. ಮತ್ತು ಏನು ಈಸ್ಟ್ ಇಂಡಿಯಾ ಕಂಪ್ನಿಯ ಈ ಒಂದು ಏಕಸ್ವಾಮ್ಯತೆ ಇದೆಲ್ಲ ಭಾರತದ ವ್ಯಾಪಾರದ ಜೊತೆ ಅದು ರದ್ದುಗೊಳಿಸ್ಬಿಟ್ಟು ಏನು ಮಾಡಬೇಕು, ಬ್ರಿಟಿಷ್ ಇಂಗ್ಲೆಂಡಲ್ಲಿ ವಾಸ ಮಾಡುವ ಎಲ್ಲರಿಗೂ ಕೂಡ ಏನು ಮಾಡಬೇಕು ಅಂತ ಹೇಳಿದ್ರೆ ಭಾರತಕ್ಕೆ ಹೋಗಿ ವ್ಯಾಪಾರ ಮಾಡಿ ಅಲ್ಲೇ ಒಂದು ಉತ್ಪನ್ನವನ್ನು ತಯಾರು ಮಾಡುವ ಒಂದು ಅಧಿಕಾರ ನಮಗೆ ಕೊಡಿ ಅಂತ ಅವರು ಬೇಡಿಕೆಯನ್ನು ಇಡ್ತಾರೆ. ಆಯಿತಾ. ನೆಕ್ಸ್ಟ್ ಇನ್ನೊಂದು, ಫೈನಲಿ ದ ಬ್ರಿಟಿಷ್ ಮರ್ಚೆಂಟ್ಸ್ ವರ್ ಅಲೌಡ್ ಟು ಟ್ರೇಡ್ ಇನ್ ಇಂಡಿಯಾ ಅಂಡರ್ ದ ಸ್ಟ್ರಿಕ್ಟ್ ಲೈಸೆನ್ಸಿಂಗ್ ಸಿಸ್ಟಮ್ ಅಂಡರ್ ಚಾರ್ಟರ್ ಆಕ್ಟ್ 1813. ಸೊ ಅದಾಗಿದ್ದ ನಂತರ ಈಸ್ಟ್ ಇಂಡಿಯಾ ಕಂಪ್ನಿಯ ಏಕಸ್ವಾಮ್ಯತೆ ಏನಿತ್ತಲ್ಲ ಅದು ರದ್ದುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಏನಾಗುತ್ತೆ, ನಿರ್ಧಾರ ಆಗುತ್ತೆ. 1813 ಚಾರ್ಟರ್ ಕಾಯ್ದೆಯ ಪ್ರಕಾರ ಸೊ ಇಂಗ್ಲೆಂಡಿನ ಪ್ರಜೆಗಳಿಗೆ ಭಾರತಕ್ಕೆ ಹೋಗಿ ವ್ಯಾಪಾರ ಮಾಡುವ ಲೈಸೆನ್ಸ್ ಅನ್ನು ನೀಡಲಾಗತ್ತೆ ಇಂಗ್ಲೆಂಡ್ಗೆ ಹೋಗಿ. ಸೊ ಅಂದರೆ ಒಂದು ರೀತಿಯಲ್ಲಿ
ಈಸ್ಟ್ ಇಂಡಿಯಾ ಕಂಪನಿಯ ಏನು ವ್ಯಾಪಾರದ ಏಕಸ್ವಾಮ್ಯತೆಯದಲ್ಲ ಅದು ರದ್ದುಗೊಳಿಸಲಾಯಿತು. ಸೊ ಇನ್ ಒನ್ ವೇ ದ monopoly of East India company in Indian trade was cancelled, except few things which I will discuss later on. So but in the trade with China and tea trade, the company still retained its monopoly. ಎಲ್ಲ ವಿಷಯಗಳಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿಯ ಏಕಸ್ವಾಮ್ಯತೆ ಇದೆಲ್ಲ ರದ್ದುಗೊಳಿಸುತ್ತೆ. ಆದರೆ ಚೀನಾದ ಜೊತೆ ವ್ಯಾಪಾರ ಮತ್ತು ಚಹಾ ವಸ್ತು ಇದೆಲ್ಲ, ಚಹಾ ಟೀ ಟ್ರೇಡಲ್ಲಿ ಏನಾಗುತ್ತೆ ಅಂದರೆ ಅದರ ಒಂದು ಏಕಸ್ವಾಮ್ಯತೆ ಏನಾಗುತ್ತೆ, ಮುಂದುವರಿಯುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಆಯಿತಾ? ನೆಕ್ಸ್ಟ್ ಪ್ರಾವಿಷನ್ಸ್, ಅಂಶಗಳು. 1813 ಕಾಯ್ದೆ ಅಥವಾ ಚಾರ್ಟರ್ ಕಾಯ್ದೆ 1813 ಅಂಶಗಳು ಏನೇನಿದ್ವು ಅಂತ ಸ್ವಲ್ಪ ನಾವು ಒನ್ ಬೈ ಒನ್ ನೋಡೋಣ. ಸೊ ದಿಸ್ ಆಕ್ಟ್ ಅಸರ್ಟೆಡ್ ದ ಕ್ರೋನ್ಸ್ ಸಾವರೆಂಟಿ ಓವರ್ ಬ್ರಿಟಿಷ್ ಪೊಸಿಷನ್ ಇನ್ ಇಂಡಿಯಾ. ಈ ಕಾಯ್ದೆಯಿಂದ ಏನಾಗುತ್ತೆ ಅಂದರೆ ಇಂಗ್ಲೆಂಡಿನ ಸಾರ್ವಭೌಮತ್ವವನ್ನು ಭಾರತದಲ್ಲಿ ಇದ್ದಂತಹ ಬ್ರಿಟಿಷ್ ಅಥವಾ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಾಂತ್ಯಗಳ ಮೇಲೆ ಏನಾಗುತ್ತೆ, ಸ್ಥಾಪನೆ ಮಾಡುತ್ತೆ. ಅಂದರೆ ಯಾವ ರೀತಿ ಇಂಗ್ಲೆಂಡಿನ ಪ್ರದೇಶಗಳು ಇಂಗ್ಲೆಂಡಿನ ಸಾರ್ವಭೌಮತ್ವವಿಲ್ಲದಿದೆ, ಅದೇ ರೀತಿಯಲ್ಲಿ ಭಾರತದಲ್ಲಿ ಇರುವಂಥ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಾಂತ್ಯಗಳು ಕೂಡ ಇಂಗ್ಲೆಂಡಿನ ಸಾರ್ವಭೌಮತ್ವದ ಒಳಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಏನಾಗಿ ಖಚಿತಪಡಿಸ್ತಾರೆ. ಸೊ ಎರಡನೇ ಅಂಶ ಏನಂತ ಅಂದರೆ ಕಂಪ್ನೀಸ್ ರೂಲ್ ವಾಸ್ ಎಕ್ಸ್ಟೆಂಡೆಡ್ ಟು ಅನದರ್ 20 years. ದೇರ್ ಟ್ರೇಡ್ ಮೊನೊಪಲಿ ವಾಸ್ ಎಂಡೆಡ್ ಎಕ್ಸೆಪ್ಟ್ ಫಾರ್ ಟ್ರೇಡಿಂಗ್ ಟೀ ಅಫೀಮ್ ವಿತ್ ಚೀನಾ. ಸೊ ಏನಾಗುತ್ತೆ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಗೂ ಭಾರತದಲ್ಲಿ ಇನ್ನೂ 20 ವರ್ಷ ಕಾಲ ಇಲ್ಲಿ ಆಳ್ವಿಕೆ ಮಾಡಬಹುದು ಅಂತ ಹೇಳ್ಬಿಟ್ಟು ಅವ್ರದ್ದು ಪರವಾನಗಿ ಏನೇನು ಮಾಡ್ತಾರೆ, ವಿಸ್ತರಿಸ್ತಾರೆ. ಅಂದರೆ ಭಾರತದಲ್ಲಿ ವ್ಯಾಪಾರ ಮಾಡುವ ಅಂದರೆ ಆಳ್ವಿಕೆ ಮಾಡುವ ಒಂದು ಅಧಿಕಾರವನ್ನು ಇನ್ನೂ 20 ವರ್ಷಕ್ಕೋಸ್ಕರ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಲಾಗುತ್ತೆ. ಆದರೆ ಭಾರತದ ಜೊತೆ ಇದ್ದಂತಹ ವ್ಯಾಪಾರದ ಏಕಸ್ವಾಮ್ಯತೆಯನ್ನು ಅಂತ್ಯಗೊಳಿಸಲಾಯಿತು. ಆದರೆ 2 ವಿಷಯಗಳಲ್ಲಿ ಮಾತ್ರ ಅದರ ಏಕಸ್ವಾಮ್ಯತೆ ಉಳ್ಕೊಂಡಿತು. ಒಂದು ಟೀ ಟ್ರೇಡ್ ಅಂದರೆ ಚಹಾದ ವ್ಯಾಪಾರ, ಇನ್ನೊಂದು ಏನಪ್ಪಾ ಅಂದರೆ ಚೀನಾದ ಜೊತೆ ಇದ್ದಂತಹ ವ್ಯಾಪಾರ. 2 ವ್ಯಾಪಾರವನ್ನು ಬಿಟ್ಟರೆ ಎಲ್ಲ ವ್ಯಾಪಾರದ ಏಕಸ್ವಾಮ್ಯತೆಯನ್ನು ರದ್ದುಗೊಳಿಸಲಾಯಿತು. ಮೂರನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಇಟ್ ಎಂಪವರ್ಡ್ ದ ಲೋಕಲ್ ಗೌರ್ಮೆಂಟ್ ಟು ಟ್ಯಾಕ್ಸ್ ಪೀಪಲ್ ಸಬ್ಜೆಕ್ಟ್ ಟು ದ ಜ್ಯೂರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್. ಆಯ್ತಲ್ಲ? ಸೊ ಇಲ್ಲಿ ಇನ್ನೊಂದ್ಸತಿ ನಾನು ಹೇಳ್ತೀನಿ, ಇಟ್ ಎಂಪವರ್ಡ್ ದ ಲೋಕಲ್ ಗೌರ್ಮೆಂಟ್ ಟು ಟ್ಯಾಕ್ಸ್ ಪೀಪಲ್ ಸಬ್ಜೆಕ್ಟ್ ಟು ದ ಜ್ಯೂರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್. ಮತ್ತೆ ಈ ಭಾರತದಲ್ಲಿ ಇದ್ದಂತಹ ಸರ್ವೋಚ್ಚ ನ್ಯಾಯಾಲಯದ ಒಂದು ಕಾರ್ಯವ್ಯಾಪ್ತಿ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ಜನರಿಗೆ ಏನಾಗುತ್ತೆ ವಿಸ್ತರಿಸ್ತಾರೆ. ಮತ್ತು ಈ ಸುಪ್ರೀಂ ಕೋರ್ಟಿನ ವೆಚ್ಚಗಳನ್ನು ನೋಡಿಕೊಡುವ ಸಲುವಾಗಿ ಜನರ ಮೇಲೆ ತೆರಿಗೆ ಹಾಕಿ ಕಲೆಕ್ಟ್ ಮಾಡೋದು ಒಂದು ವ್ಯವಸ್ಥೆ ಪ್ರಾರಂಭ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರದ ಒಂದು ಏಕಸ್ವಾಮ್ಯತೆ ರದ್ದುಗೊಳಿಸಿದರು. ಈಸ್ಟ್ ಇಂಡಿಯಾ ಕಂಪನಿ ಒಂದು ಖಾಸಗಿ ಕಂಪನಿ. ಸೊ ಅದು ಪಾಲುದಾರರ ದುಡ್ಡಿಂದ ಏನಾಗಿತ್ತು, ಸ್ಥಾಪನೆ ಮಾಡಲಾಗಿತ್ತು. ಅದು ಎಲ್ಲರಿಗೂ ಗೊತ್ತಿದೆ. ಅದಕ್ಕೋಸ್ಕರ ಯಾವಾಗ ಈಸ್ಟ್ ಇಂಡಿಯಾ ಕಂಪನಿಯಿಂದ ಇಂಗ್ಲೆಂಡ್ ಸರ್ಕಾರದವರು ಭಾರತದ ವ್ಯಾಪಾರದ ಏಕಸ್ವಾಮ್ಯತೆ ರದ್ದುಗೊಳಿಸಿದ್ರು, ಅವ್ರಿಗೆ ಲಾಭ ಎಲ್ಲಿಂದ ಬರಬೇಕು, ಅವ್ರ ದುಡ್ಡಿಗೆ ಪ್ರತಿಫಲ ಅಂದರೆ ಲಾಭಾಂಶ ಎಲ್ಲಿಂದ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ದ ಕಂಪನಿ ಡಿವಿಡೆಂಡ್ ವಾಸ್ ಫಿಕ್ಸ್ಡ್ ಅಟ್ 10.5%. ಅಂದರೆ ಭಾರತದಲ್ಲಿ ಇದ್ದಂತಹ ಕಂದಾಯ ವಸೂಲಾತಿ ಆಗಿರಲಿ ಅಥವಾ ಬೇರೆ ಆದಾಯ ಬರುವಂತಹ ಮೂಲಗಳಿಂದ ಆಗಿರಲಿ ಪ್ರತಿ ವರ್ಷ ಈಸ್ಟ್ ಇಂಡಿಯಾ ಕಂಪನಿಗೆ ಏನು ಮಾಡಬೇಕು ಸರ್ಕಾರ, ಸೊ ಅವರು ಕಲೆಕ್ಟ್ ಮಾಡಿದ ಕಂದಾಯದಲ್ಲಿ 10.5% ಅಷ್ಟು ಹಣವನ್ನು ಈಸ್ಟ್ ಇಂಡಿಯಾ ಕಂಪನಿ ಕೊಡಬೇಕು. ಆ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡುತ್ತೆ, ಅವರ ಪಾಲುದಾರರಿಗೆ ಅಷ್ಟೇ ಪ್ರಮಾಣದ ಲಾಭಾಂಶವನ್ನು ವರ್ಗಾಯಿಸಬೇಕಾಗತ್ತೆ. So as you know that when the East India Company's monopoly of trade with India was dissolved or cancelled, so what about the shareholders who invest money in the East India Company, because it is a joint venture company, it is a private company. So
to fulfill the losses which was incurred due to the cancellation of the monopoly of East India Company trade in India, the government of England decided to hand over every year 10.5% of the Indian revenues to the East India Company, and East India Company have to transfer all these amount as a profit to the shareholders of the East India Company every year. This was the system so developed. And the next important provisions of this act was, the act gave more power to the court in India over the European British subject. ಮತ್ತೆ ಇನ್ನೊಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಈ ಭಾರತೀಯರಿಗೆ ಯುರೋಪಿಯನ್ಗಿಂತ ಜಾಸ್ತಿ ಅಧಿಕಾರ. ಸೊ ದ ಆಕ್ಟ್ ಗೇವ್ ಮೋರ್ ಪವರ್ ಫಾರ್ ದ ಕೋರ್ಟ್ಸ್ ಇನ್ ಇಂಡಿಯಾ ಓವರ್ ದ ಯುರೋಪಿಯನ್ ಸಬ್ಜೆಕ್ಟ್. ಭಾರತದಲ್ಲಿದ್ದಂತಹ ಯುರೋಪಿನ ಪ್ರಜೆಗಳ ಮೇಲೆ ಭಾರತದಲ್ಲಿಂಥ ನ್ಯಾಯಾಲಯಕ್ಕೆ ಜಾಸ್ತಿ ಅಧಿಕಾರ ಕೊಟ್ಟರು. ಅಂದರೆ ಎಲ್ಲ ವಿಷಯಗಳಲ್ಲಿ, ಅದು ಯುರೋಪಿಯನ್ಸ್ ಅಂತ ಹೇಳಿದ್ರೆ ಅದು ಫ್ರೆಂಚ್ ಆಗಿರ್ಬೋದು, ಜರ್ಮನ್ಸ್ ಆಗಿರ್ಬೋದು, ಬ್ರಿಟಿಷ್ ಆಗಿರ್ಬೋದು, ಐರಿಷ್ ಜನಾಂಗದವರಾಗಿರ್ಬೋದು, ಯಾರೇ ಇರಲಿ, ಅಲ್ಲಿ ವಾಸ ಮಾಡುವ ಜನಕ್ಕೆ ಏನಾದರೂ ಒಂದು ಕೋರ್ಟ್ ವಿಚಾರ ಬಂದಾಗ ಭಾರತದ ಕೋರ್ಟಲ್ಲೇ ಅವ್ರ ತೀರ್ಮಾನಗಳು ಆಗಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಅಧಿಕಾರವನ್ನು ನೀಡಲಾಯಿತು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂಶಗಳು ಏನಪ್ಪ ಅಂದರೆ, ಅನದರ್ ಇಂಪಾರ್ಟೆಂಟ್ ಫೀಚರ್ ಆಫ್ ದಿಸ್ ಆಕ್ಟ್ ವಾಸ್ ಟು ಗ್ರಾಂಟ್ ಪರ್ಮಿಷನ್ ಟು ದ ಮಿಷನರೀಸ್ ಟು ಕಮ್ ಟು ಇಂಡಿಯಾ and engage in religious proselytization. The missionaries were successful in getting the appointment of a bishop for the British India with his headquarters at Calcutta in provision of the act. ಸೊ ಇನ್ನೊಂದು ಅತ್ಯಂತ ಪ್ರಮುಖವಾದ ಅಂಶ ಏನಪ್ಪ ಅಂದರೆ ಈ ಕಾಯ್ದೆದು, ಈ ಕಾಯ್ದೆ ಏನಾಗುತ್ತೆ, ಕ್ರೈಸ್ತ ಪ್ರಚಾರಕರಿಗೆ, ಕ್ರೈಸ್ತ ಧರ್ಮದ ಪ್ರಚಾರಕರಿಗೆ ಭಾರತದಲ್ಲಿ ಅವರ ಧರ್ಮವನ್ನು ಪ್ರಚಾರಿಸುವ ಸಂಪೂರ್ಣ ಅಧಿಕಾರಗಳನ್ನು ನೀಡಲಾಯಿತು. ಮತ್ತು ಅದೇ ರೀತಿಯಲ್ಲಿ ಈ ಕಾಯ್ದೆಯಲ್ಲಿ ಕಲ್ಕತ್ತಾದಲ್ಲಿ ಒಂದು ಬಿಷಪ್, ಅಂದರೆ ಬ್ರಿಟಿಷರ ಬಿಷಪ್ ನಿಯುಕ್ತಿ ಮಾಡೋಕ್ಕೆ ಏನು ಮಾಡಿತು, ಆ ಕಾಯ್ದೆಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ರು ಅಂತ ಗೊತ್ತಾಗ್ತದೆ. ಅಂದರೆ ಇದಕ್ಕಿಂತ ಪೂರ್ವದಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಎಂದೂ ಕೂಡ ಭಾರತದಲ್ಲಿ ಕ್ರೈಸ್ತ ಧರ್ಮ ಪ್ರಚಾರಿಸಬೇಕು, ಬೆಳೆಸಬೇಕು ಅಂತ ಮನಸ್ಸು ಮಾಡಿರಲಿಲ್ಲ. ಆದರೆ ಈ ಕಾಯ್ದೆಯ ನಂತರ ಅಧಿಕೃತವಾಗಿ ಭಾರತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ರೈಸ್ತ ಧರ್ಮ ಪ್ರಚಾರಿಸುವಕ್ಕೋಸ್ಕರ ಸರ್ಕಾರನೇ ಅದಕ್ಕೆ ಅನುಮತಿ ಕೊಡುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಅಂಶ ಏನಪ್ಪ ಅಂದರೆ, ದ ಆಕ್ಟ್ ಪ್ರೊವೈಡ್ ಫಾರ್ ದ ಫೈನಾನ್ಷಿಯಲ್ ಗ್ರಾಂಟ್ ಟುವರ್ಡ್ ದ ರಿವೈವಲ್ ಆಫ್ ಇಂಡಿಯನ್ ಲಿಟ್ರೇಚರ್ ಆ್ಯಂಡ್ ಪ್ರಮೋಷನ್ ಆಫ್ ಸೈನ್ಸ್, ಟೆಕ್ನಾಲಜಿ ಆ್ಯಂಡ್ ಎಜುಕೇಷನ್. ಸೊ ಅದೇ ರೀತಿಯಲ್ಲಿ ಭಾರತದಲ್ಲಿ ಏನು ಮಾಡಬೇಕು ಅಂದರೆ, ಈ ಭಾರತದ ಸಾಹಿತ್ಯ, ವಿಜ್ಞಾನ ಮತ್ತು ಶಿಕ್ಷಣ ಬೆಳೆಸುವ ಸಲುವಾಗಿ ಏನು ಮಾಡ್ತಾರೆ ಅಂದರೆ, ಕಾಯ್ದೆಯಲ್ಲಿ ಹಣಕಾಸಿನ ಸಹಾಯ ನೀಡಬೇಕು ಅಂತ ಹೇಳ್ಬಿಟ್ಟು ಏನಿರುತ್ತೆ ಉಲ್ಲೇಖವನ್ನು ಕೊಳ್ಳಲಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ಈ ಕಾಯ್ದೆಯ ದ ಕಂಪ್ನಿ ವಾಸ್ ಆಲ್ಸೋ ಟು ಟೇಕ್ ಅಪ್ ಗ್ರೇಟರ್ ರೋಲ್ ಇನ್ ಎಜುಕೇಷನ್ ಆಫ್ ಇಂಡಿಯನ್ಸ್ ಅಂಡರ್ ದೆಮ್. ಇಟ್ ವಾಸ್ ಟು ಸೆಟ್ ಅಸೈಡ್ 1 lakh ಫಾರ್ ದಿಸ್ ಪರ್ಪಸ್. ಸೊ ಇಲ್ಲಿ ಇನ್ನೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ಭಾರತೀಯರಿಗೆ ಶಿಕ್ಷಣದ ಸವಲತ್ತನ್ನು ಕೊಡುವ ಸಲುವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಮುಂಗಡ ಪತ್ರದಲ್ಲಿ ಮೀಸಲಿಡಬೇಕು ಅಂತ ಹೇಳ್ತಾರೆ. ಮತ್ತು ಅದು 1 ಲಕ್ಷ ರೂಪಾಯಿಯನ್ನು ಪ್ರತಿ ವರ್ಷ ಭಾರತದಲ್ಲಿ ಇದ್ದಂಥ ಸಾಹಿತ್ಯ, ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಬೆಳೆಸೋಕ್ಕೋಸ್ಕರ ಅದು ಉಪಯೋಗಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದು ಏನಪ್ಪ ಅಂತ ಹೇಳಿದ್ರೆ ಚಾರ್ಟರ್ ಕಾಯ್ದೆ 1813ರ ಕೆಲವೊಂದು ಅಂಶಗಳು. ನೆಕ್ಸ್ಟ್ ಸಬ್ ಹೆಡಿಂಗ್ ಏನಪ್ಪ ಅಂತ ಹೇಳಿದ್ರೆ, ಇಂಪಾರ್ಟೆನ್ಸ್ ಆಫ್ ದ ಆಕ್ಟ್ ಆಫ್ 1813, 1813ರ ಚಾರ್ಟರ್ ಕಾಯ್ದೆಯ ಪ್ರಾಮುಖ್ಯತೆಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಫಸ್ಟ್ ಒಂದು ಪ್ರಾಮುಖ್ಯತೆ ಏನಪ್ಪ ಅಂದ್ರೆ, ಚಾರ್ಟರ್ ಆಕ್ಟ್ ಆಫ್ 1813 ಎಕ್ಸ್ಟೆಂಡೆಡ್ ದ ಕಂಪ್ನೀಸ್ ರೈಟ್ ಟು ರೂಲ್ ಓವರ್ ಇಂಡಿಯಾ ಫಾರ್ another 20 years. ಮತ್ತು ಈ ಒಂದು ಚಾರ್ಟರ್ ಕಾಯ್ದೆ 1813ರ ಪ್ರಕಾರ ಈಸ್ಟ್ ಇಂಡಿಯಾ ಕಂಪ್ನಿ ಮತ್ತೆ 20 ವರ್ಷ ಕಾಲ ಭಾರತವನ್ನು ಆಳ್ವಿಕೆ ಮಾಡುವ ಅಧಿಕಾರ ಏನು ಮಾಡ್ತಾರೆ, ವಿಸ್ತರಿಸ್ತಾರೆ ಇಂಗ್ಲೆಂಡ್ ಪಾರ್ಲಿಮೆಂಟ್ನವರು. ಅಂದರೆ ಇನ್ನೂ 20 ವರ್ಷ ಕಾಲ ಈಸ್ಟ್ ಇಂಡಿಯಾ ಕಂಪ್ನಿ ಅಧೀನದಲ್ಲಿ ಇರ್ಬೋದು, ಈ ಒಂದು ಅಧಿಕಾರ ಇರ್ಬೋದು, ಅಂದರೆ ಆಳ್ವಿಕೆ ಮಾಡುವ ಅಧಿಕಾರ ಮುಂದುವರಿಯುತ್ತೆ ಅಂತ ಹೇಳ್ತಾರೆ. ಇದು ಒಂದು ಪ್ರಾಮುಖ್ಯತೆ. ಸೊ ಎರಡನೇ ಪ್ರಾಮುಖ್ಯತೆ ಅಂದರೆ, ದ ಆಕ್ಟ್ ಪ್ರೊವೈಡೆಡ್ ಪ್ರಾವಿಷನ್ ಫಾರ್ ಸಪರೇಟ್ ಬಡ್ಜೆಟ್ ಫಾರ್ ಎಜುಕೇಷನ್. ಸೊ ಮತ್ತೆ ಈ ಕಾಯ್ದೆಯಲ್ಲಿ ಶಿಕ್ಷಣಕ್ಕೋಸ್ಕರ ಪ್ರತ್ಯೇಕವಾದ ಒಂದು
ಹಣಕಾಸಿನ ಸವಲತ್ತನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತವೆ. ಇದಕ್ಕಿಂತ ಮುಂಚೆ ಬ್ರಿಟಿಷರು ಭಾರತೀಯರಿಗೆ ಶಿಕ್ಷಣ ಕೊಡೋದು ಜವಾಬ್ದಾರಿ ನಮ್ದು ಅಂತ ಹೇಳ್ಬಿಟ್ಟು ಎಂದೂ ಕೂಡ ಹೇಳಿರಲಿಲ್ಲ. ನೆಕ್ಸ್ಟ್ ಮೂರನೇ ಅಂಶದ ಈಸ್ಟ್ ಇಂಡಿಯಾ ಕಂಪನೀಸ್ ಕಮರ್ಷಿಯಲ್ ಮೊನೋಪಲಿ ಇನ್ ಇಂಡಿಯಾ ವಾಸ್ ಎಂಡೆಡ್. ಸೊ ಇನ್ನೊಂದು ಮೂರನೇ ಅತ್ಯಂತ ಪ್ರಮುಖವಾದ ಅಂಶ ಏನಪ್ಪ ಅಂತ ಹೇಳಿದ್ರೆ, ಭಾರತದಲ್ಲಿ ಇದ್ದಂತಹ ವ್ಯಾಪಾರ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರದ ಏಕಸ್ವಾಮ್ಯತೆಯನ್ನು ರದ್ದುಗೊಳಿಸಲಾಯಿತು. ಅಂದರೆ ಇನ್ನು ಮೇಲೆ ಇಂಗ್ಲೆಂಡಲ್ಲಿ ವಾಸ ಮಾಡುವ ಎಲ್ಲರೂ ಕೂಡ ಭಾರತದಲ್ಲಿ ಬಂದು ವ್ಯಾಪಾರ ಮಾಡುವ ಅಧಿಕಾರವನ್ನು ಪಡೆದುಕೊಂಡ್ರು. ನೆಕ್ಸ್ಟ್ ಅದೇ ರೀತಿಲಿ ನಾಲ್ಕನೇ ಅಂಶ ಅಂದ್ರೆ ನಾಲ್ಕನೇ ಪ್ರಾಮುಖ್ಯತೆ ಏನಪ್ಪಾ ಅಂತ ಹೇಳಿ ಕಾಯ್ದಿದ್ದು, ಬ್ರಿಟಿಷ್ ಮಿಷನರೀಸ್ ಫಾರ್ ಗಿವನ್ ಪರ್ಮಿಷನ್ ಟು ಡೂ ದೇರ್ ಆಕ್ಟಿವಿಟೀಸ್ ಇನ್ ಇಂಡಿಯಾ. ಮತ್ತು ಅದೇ ರೀತಿಯಲ್ಲಿ ಇಂಗ್ಲೆಂಡಿನ ಮಿಷನರಿ ಅಂದರೆ ಧರ್ಮ ಪ್ರಚಾರಕರಿಗೆ ಭಾರತದಲ್ಲಿ ಅವರ ಧರ್ಮವನ್ನು ಪ್ರಚಾರಿಸುವ ಸಂಪೂರ್ಣ ಅಧಿಕಾರವನ್ನು ಈ ಕಾಯ್ದೆಯಲ್ಲಿ ನೀಡಲಾಗತ್ತೆ ಅಂತ ನಾವು ಹೇಳ್ಬೋದು. ಸೊ ಇಷ್ಟು ಏನಪ್ಪಾ ಅಂತ ಹೇಳಿದ್ರೆ ಚಾರ್ಟರ್ ಕಾಯ್ದೆ 1813. ಕೆಳಗೆ ನಾನು ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೀಡಿದ್ದೀನಿ. ನೀವೇ ಏನು ಮಾಡಬೇಕಂದ್ರೆ ಅದು ಓದಿ ಅದರ ಉತ್ತರವನ್ನು ಕೊಟ್ಟು ಸೊ ಮೌಲ್ಯಮಾಪನವನ್ನು ಮಾಡಿಕೊಳ್ಳಿ. Below I have given the multiple choice questions, so just go through it and self-evaluate yourself. Thank you very much.